ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೋಟಿ ಸಾಂಬಾರು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ನಮ್ಮ ಅಕ್ಕ ಮಾಡ್ತಾ ಇರೋದು, ನಾನು ಮಾಡ್ತಾ ಇಲ್ಲ. ಆಲ್ರೆಡಿ ನಾನು ಬೋಟಿ ಸಾಂಬಾರು ರೆಸಿಪಿನ ತುಂಬ ಸಲ ಶೇರ್ ಮಾಡಿದ್ದೀನಿ, ಆದರೂ ಕೂಡ ಇವಾಗ ಇನ್ನೊಂದು ಸಲ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಬೋಟಿನ ತುಂಬ ಚೆನ್ನಾಗಿ ವಾಶ್ ಮಾಡಿಕೊಂಡು ಆದಮೇಲೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಬೋಟಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕುಕ್ಕರ್ ಇಟ್ಟು ಕ್ಲೋಸ್ ಮಾಡಿ ಒಂದು 3-4 ವಿಜಿಲ್ ಹಾಕಿಸಿದ್ರೆ ಸಾಕಾಗುತ್ತೆ. ಮೊದಲು ಬೋಟಿನ ಕೂಗಿಸ್ಕೊಂಡು ಆಮೇಲೆ ಮಸಾಲೆ ಹಾಕ್ಕೊಂಡು ಇನ್ನೂ ಒಂದು ವಿಜಿಲ್ ಹಾಕಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬೇಯ್ಕೊಳ್ಳುತ್ತೆ. ಇವಾಗ ನೆಕ್ಸ್ಟ್ ಮಸಾಲೆ ಕೂಡ ರೆಡಿ ಮಾಡ್ಕೊತಾ ಇದ್ದಾಳೆ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ, ಚಕ್ಕೆ, ಲವಂಗ, ಗಸಗಸೆ, ಹುರ್ಗಡ್ಲೆ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಾಂದರೆ ನೀವು ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೋಬೋದು. ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಾಗಿದೆ. ಅದು ಇವಾಗ ಕುಕ್ಕರ್ ಕೂಡ ತಣ್ಣಗಾಗಿದೆ. ಇವಾಗ ಏನು ಮಸಾಲೆ ರುಬ್ಕೊಂಡಿದ್ದಲ್ಲ ಅದನ್ನು ಕೂಡ ಇವಾಗ ಸಾಂಬಾರಿಗೆ ಹಾಕ್ತಾ ಇದ್ದಾಳೆ. ಮತ್ತು ಮಸಾಲೆ ರುಬ್ಬಬೇಕಾದ್ರೇ ಸಾಂಬಾರು ಪೌಡ್ರು ಕೂಡ ಆ್ಯಡ್ ಮಾಡಿದ್ದಾಳೆ. ಲಾಸ್ಟಿಗೆ ಒಂದು ಸಲ ಚೆನ್ನಾಗಿ ಉಪ್ಪು ಖಾರ ಇದೆಯಾ ಎಲ್ಲನೂ ಪರ್ಫೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಂಬಾರು ಪೌಡ್ರ್ ಕಮ್ಮಿ ಆಯಿತು ಅಂದರೂ ಕೂಡ ಇನ್ನೊಂದು ಸಲ ನೀವು ಸಾಂಬಾರು ಪೌಡ್ರ್ ಕೂಡ ಹಾಕ್ಕೋಬೋದು. ಇಲ್ಲಿ ನಮ್ಮ ಅಕ್ಕ ಮಸಾಲೆ ರುಬ್ಬಬೇಕಾದ್ರೇ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದು, ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ ನೋಡ್ಕೊಂಡು ಹಾಕ್ಕೊಳ್ಳಿ. ಸಾಂಬಾರು ಪೌಡ್ರು ಮತ್ತು ಕಾಯಿ ತುರಿ ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದಾಳೆ. ಒಂದೆರಡು ಕುದಿ ಬಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅಂತ. ನಿಮಗೆ ಸಾಂಬಾರು ಗಟ್ಟಿ ಬೇಕು ಅಂತಂದರೆ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಳ್ಳಿ, ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕ್ಕೊಳ್ಳಿ, ಗಟ್ಟಿಗೆ ಬರುತ್ತೆ ಸಾಂಬಾರು. ಸ್ವಲ್ಪ ತೆಳ್ಳಗೆ ಇರಲಿ ಸಾಂಬಾರು ಅಂತ ನಮ್ಮ ಅಕ್ಕ ಸ್ವಲ್ಪ ತೆಳ್ಳಗೆ ಮಾಡಿದ್ದಾಳೆ. ಸೊ ಸಾಂಬಾರು ರೆಡಿ ಆಯಿತು. ಒಂದು ವಿಜಿಲ್ ಹಾಕಿದ್ರೆ ಸಾಂಬಾರು ರೆಡಿ. ನೆಕ್ಸ್ಟು ಫಿಶ್ ಕಬಾಬ್ ಕೂಡ ಮಾಡ್ತಾ ಇದ್ದಾಳೆ. ಇವಾಗ ಫಿಶ್ ಕಬಾಬ್ ಮಾಡೋದಕ್ಕೆ ಫಿಶ್ ಕಬಾಬ್ ಪೌಡ್ರ್ ಮಾಡೋದಕ್ಕೆ ಪೌಡ್ರ್ ಬರುತ್ತಲ್ಲ, ಫಿಶ್ ಕಬಾಬ್ ಪೌಡರು, ಅದು ಒಂದು 2 ಪ್ಯಾಕೆಟ್ ತೊಗೊಂಡಿದ್ದಾಳೆ. 2-3 ಪ್ಯಾಕೆಟ್ ತೊಗೊಂಡಿದ್ದಾಳೆ. ಇದಕ್ಕೆ ನೀವು ಖಾರ ಬೇಕು ಅಂದರೆ ಖಾರದ ಪುಡಿ ಕೂಡ ಹಾಕ್ಕೋಬೋದು. ಉಪ್ಪು, ಅರಿಶಿನ ಆಲ್ರೆಡಿ ಎಲ್ಲ ಇರುತ್ತೆ ಅದರಲ್ಲೇ. ಬೇಕು ಅಂದರೆ ನೀವು ಹಾಕ್ಕೋಬೋದು. ಇವಾಗ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದಾಳೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2-3 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದಾಳೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ಒಂದು 3-4 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದಾಳೆ. ಹಾಗೆ ಒಂದು 2-3 ಮೊಟ್ಟೆ ಕೂಡ ತೊಗೊಂಡಿದ್ದಾಳೆ. ಒಂದು 2-3 ಸಾಕಾಗುತ್ತೆ. ನೋಡಿ ಹಾಕ್ಕೋತಾ ಇದ್ದಾಳೆ. ಆಲ್ರೆಡಿ ಫಿಶ್ ಕಬಾಬ್ ಪೌಡ್ರಲ್ಲೇ ಉಪ್ಪು ಖಾರ ಎಲ್ಲ ಇರುತ್ತೆ. ನಿಮಗೆ ಖಾರ ಜಾಸ್ತಿ ತಿಂತೀನಿ ಅಂತ ಅಂದರೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಳ್ಳಿ. 1-2 ಟೇಬಲ್ ಸ್ಪೂನ್ ಖಾರದ ಪುಡಿ ಕೂಡ ಹಾಕ್ಕೋಬೋದು, ಖಾರ ಜಾಸ್ತಿ ಇಷ್ಟಪಡೋರು. ನೋಡಿ ಇವಾಗ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದಾಳೆ. ಒಂದು 2-3 ಎಗ್ ಹಾಕಿದ್ದಾಳೆ ಮೊಟ್ಟೆ. ಇದಿಷ್ಟೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ನೋಡಿ ಈ ಥರ ಬರಬೇಕು. ಫುಲ್ ನಿಮಗೆ ಗಟ್ಟಿ ಬೇಕಾ ತೆಳ್ಳಗೆ ಬೇಕಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇವಾಗ ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದಾಳೆ. 1 ಸ್ಪೂನಷ್ಟು ಹಾಕ್ಕೊಂಡಿದ್ದಾಳೆ ಖಾರದ ಪುಡಿ. ಬೇಕು ಅಂದರೆ ನೀವು ಉಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು, ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ಚೆನ್ನಾಗಿ ಕಲಿಸ್ಕೊತಾ ಇದ್ದಾಳೆ. ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಉಪ್ಪು ನೋಡಿ, ಉಪ್ಪು ಕೂಡ ಹಾಕೋತಾ ಇದ್ದಾಳೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದಾಳೆ. ಖಾರ ಜಾಸ್ತಿ ಬೇಕು ಅಂದರೆ ನೀವು ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಸ್ವಲ್ಪ ಗಟ್ಟಿನೇ ಇದೆ. ಇವಾಗ ಫಿಶ್ ಎಲ್ಲ ವಾಶ್ ಮಾಡಿಕೊಂಡು ಇವಾಗ ಏನು ಕಲಿಸ್ಕೊಂಡಿದ್ದಾಳಲ್ಲ ಕಬಾಬ್ ಪೌಡರು, ಫಿಶ್ ಕಬಾಬ್ ಪೌಡರು, ಅದಕ್ಕೆ ಇವಾಗ ಆ್ಯಡ್ ಮಾಡ್ತಾಳೆ. ಇವಾಗ ಇದು ವಾಶ್ ಮಾಡ್ತಾ ಇದ್ದಾಳೆ. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಫಿಶ್ನ ವಾಶ್ ಮಾಡ್ತಾ ಇದ್ದಾಳೆ. ಉಪ್ಪು ಹಾಕಿದ್ದಾಳೆ, ಸ್ವಲ್ಪ ಅರಿಶಿನ ಹಾಕಿದ್ದಾಳೆ. ಉಪ್ಪು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಸೈಡಲ್ಲಿ ಇಟ್ಕೊತಾ ಇದ್ದಾಳೆ. ನೋಡಿ ಇದರಲ್ಲಿ ಮುಳ್ಳಿಲ್ಲ, ತುಂಬ ದಪ್ಪ ಫಿಶ್ ಬರುತ್ತಲ್ಲ, ಅದ್ರ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ ಈ ಫಿಶ್ ಹೆಸರೇನು ಅಂತ. ತುಂಬ ದಪ್ಪ ಇತ್ತು ಈ ಫಿಶ್ಶು. ಅದರಲ್ಲಿ ಮುಳ್ಳೆಲ್ಲ ಏನೂ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಇವಾಗ ಏನು ಮಸಾಲೆ ಎಲ್ಲ ರೆಡಿ ಮಾಡಿಟ್ಟಿದ್ಲಲ್ಲ, ಇವಾಗ ಅದನ್ನು ಎಲ್ಲ ಚೆನ್ನಾಗಿ ಡಿಪ್ ಮಾಡಿ ಒಂದು 10-15 ನಿಮಿಷ ಅಷ್ಟು ಬಿಡ್ತಾಳೆ. ಯಾಕಂದರೆ ಮಸಾಲೆ ಎಲ್ಲ ಅಬ್ಸರ್ವ್ ಆಗಬೇಕಲ್ವಾ ಫಿಶ್ಗೆ, ಅದಕ್ಕೇ ಇವಾಗ ಚೆನ್ನಾಗಿ ಕಲಸಿ ಇಡ್ತಾ ಇದ್ದಾಳೆ. ಸ್ವಲ್ಪನೇ ಒಂದು 10-15 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಅದು ಚೆನ್ನಾಗಿ ನೆನಿಬೇಕಲ್ವ, ಅದಕ್ಕೋಸ್ಕರ ಅಷ್ಟೇ. ನೋಡಿ ಇವಾಗ ಚೆನ್ನಾಗಿ ನೆಂದಿದೆ, ಸಾಕು. 10-15 ನಿಮಿಷ ಸಾಕಾಗುತ್ತೆ ಮಸಾಲೆ ಎಲ್ಲ ಅದಕ್ಕೆ ಕೂಡೋಕ್ಕೆ. ಇವಾಗ ನೆಕ್ಸ್ಟ್ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದಾಳೆ. ಎಣ್ಣೆ ಹಾಕೋತಾ ಇದ್ದಾಳೆ. ಎಣ್ಣೆ ಎಲ್ಲ ಕಾದಾದಮೇಲೆ ಒಂದೊಂದೇ ಬಿಟ್ಕೊತಾ ಇದ್ದಾಳೆ ಫಿಶ್ನ. ಇವಾಗ ಕರಿತಿದ್ದಾಳೆ ಕಬಾಬ್ನ. ತುಂಬ ಟೇಸ್ಟಿ ಆಗಿರುತ್ತೆ. ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಚೆನ್ನಾಗಿ ಬರ್ತಾ ಇದೆ ಕಲರ್ಫುಲ್ಲಾಗಿ. ಎಣ್ಣೆನಲ್ಲಿ ಕರ್ಕೊತಾ ಇದ್ದಾಳೆ. ಸಾಂಬಾರು ಮಾಡ್ಕೊಳ್ಳೋಕ್ಕಿಂತ ಈ ಥರ ಫಿಶ್ ಕಬಾಬ್ ಮಾಡಿಕೊಂಡ್ರೆ ಮಕ್ಕಳು ಕೂಡ ತಿಂತಾರೆ. ಯಾಕಂದರೆ ಮುಳ್ಳೆಲ್ಲ ಇರೋಲ್ಲ ಜಾಸ್ತಿ ಇಂಥ ದೊಡ್ಡ ಫಿಶಲ್ಲಿ.
ಅದು ಹೆಸರು ನಂಗೆ ಫಿಶ್ ಹೆಸರು ಏನಂತ ಗೊತ್ತಿಲ್ಲ ನನಗೆ, ಅದು ಗೊತ್ತಿದ್ರೆ ಹೇಳ್ತಿದ್ದೆ ನಾನು. ಬಟ್ ಮುಳ್ಳಿರಲ್ಲ ಇದರಲ್ಲಿ, ತುಂಬ ದಪ್ಪ ಇರುತ್ತಲ್ವ ಫಿಶ್ಶು, ಅದರೆಲ್ಲ ಜಾಸ್ತಿ ಏನು ಮುಳ್ಳಿರಲ್ಲ. ಮಕ್ಳಿಗೂ ಬಿಡಿಸಿ ನಾವೇ ಕೊಡ್ಬೋದು, ಆರಾಮಾಗಿ ತಿಂತಾರೆ ಮಕ್ಕಳು ಕೂಡ. ನೋಡಿ ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ. ನೋಡಿ ರೆಡಿ ಆಯಿತು ಫಿಶ್ ಕಬಾಬ್. ತುಂಬ ಟೇಸ್ಟಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಮುಳ್ಳೇ ಇರಲ್ಲ ಇದರಲ್ಲಿ, ತುಂಬ ಚೆನ್ನಾಗಿರುತ್ತೆ, ತಿನ್ಬೋದು. ಮಾತುಕತೆ ಎಲ್ಲ ಬಂದು ಲಾಸ್ಟ್ ನೋಡಿದ್ರೆ ಚೆನ್ನಾಗಿದೆ. ನಮ್ಮ ಯಜಮಾನ್ರಲ್ಲಿ ಬಿಟ್ಟೆವು ಹೋಗ್ಬೇಕು ಅವ್ರಿಗೆ ಹೇಗೆ ಫೋನ್ ಮಾಡ್ತೇನೆ. ನಂಬರ್ ಕೊಟ್ರಲ್ಲ, ಇಬ್ಬರದ್ದು ನಂಬರ್ ಇದೆ, ಇನ್ನು ಯಾರಿಗೆ ಬೇಕಾದ್ರೂ ಫೋನ್ ಮಾಡ್ಬೋದು. ಜಾಗ್ರತೆ